ನೋಡಿ ಸ್ನೇಹಿತರೆ, ಇವತ್ತು ನಾನು LED ಪಾರ್ಕಿಂಗ್ ಲೈಟು ಮತ್ತು ಮೀಟ್ರಿಗೆ LED ಲೈಟ್ ಇನ್ಸ್ಟಾಲ್ ಮಾಡ್ತೀನಿ. ನೋಡಿ, ರೈಟ್ ಸೈಡ್ ಮಿರರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದು 2 ಪಾರ್ಟ್ ಇರುತ್ತೆ ಮಿರರ್ದು. ಓಕೆನಾ, ಮಿರರ್ ಬಂದಿದೆ. ಇವಾಗ ಎಕ್ಸ್ಟೆನ್ಷನ್ ಒಂದು ಇದಿದೆ, ಅದನ್ನ ಲೂಸ್ ಮಾಡ್ತಾಯಿದ್ದೀನಿ. ನೋಡಿ, ಓಪನ್ ಆಗಿದೆ. ಇವಾಗ ಲೆಫ್ಟ್ ಸೈಡು ನಂದು ಮೊಬೈಲ್ ಹೋಲ್ಡ್ರ್ ಇದೆ ಮಿರರಲ್ಲಿ, ಅದು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಮಾಡಿದ್ದೀನಿ ಮೊಬೈಲ್ ಹೋಲ್ಡರು. ಇವಾಗ ನೋಡಿ, ಮಿರರು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನೋಡಿ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದಿರೋ ಬೆಲ್ ಐಕನನ್ನು ಒತ್ತಿ. ಬರೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ತಪ್ಪದೇ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಮುಂದೆಗಡೆ ಪ್ಯಾನಲ್ ಓಪನ್ ಮಾಡ್ಕೊಳ್ಳೋಕ್ಕೆ ನಮಗೆ 5 ಸ್ಕ್ರೂ ಸಿಗುತ್ತೆ. ನೋಡಿ, ಇವಾಗ ನಮಗೆ ಫಸ್ಟ್ ಸ್ಕ್ರೂ ತೆಗಿತಾ ಇದ್ದೀನಿ. ನೋಡಿ, ಈಗ ಸೆಕೆಂಡ್ ಸ್ಕ್ರೂ ತೆಗಿತಾ ಇದ್ದೀನಿ. ನಮಗೆ ಈ ಪೋರ್ಷನಲ್ಲಿ 4 ಸ್ಕ್ರೂ ಸಿಗುತ್ತೆ. ಓಕೆನಾ, ನೋಡಿ, ಕೆಳಗಡೆ ಒಂದು ಸ್ಕ್ರೂ ಇದೆ, ಮತ್ತು ಸೇಮ್ ಅದೇ ಇದರಲ್ಲಿ ಆ ಕಡೆ ಸೈಡು ಒಂದು ಸ್ಕ್ರೂ ಇದೆ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, 4 ಸ್ಕ್ರೂ ಇದೆ. ನೋಡಿ, ಇಲ್ಲೊಂದು ಸ್ಕ್ರೂ ಇದೆ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಓಕೆನಾ, ನೋಡಿ, ಓಪನ್ ಆಗಿದೆ ಸ್ಕ್ರೂ, ಬಟ್ ಬರ್ತಾಯಿಲ್ಲ. ಅಲ್ಲೇ ಇರಲಿ, ಆಮೇಲೆ ಬರುತ್ತೆ ಅದು. ಇವಾಗ ನೋಡಿ, ಇನ್ನೊಂದು 5ನೇ ಸ್ಕ್ರೂ ಇದೆ. ಇದು ತುಂಬ ಡಿಫಿಕಲ್ಟು, ಇನ್ಸ್ಟಾಲ್ ಮಾಡೋದು ಡಿಫಿಕಲ್ಟು, ಹಾಕೋದಕ್ಕೂ ಡಿಫಿಕಲ್ಟು. ನೋಡಿ, ಅಲ್ಲಿ ಪಾರ್ಕಿಂಗ್ ಲೈಟ್ ಇಲ್ಲ ಒಳಗಡೆ. ಲಾಸ್ಟ್ ಟೈಮ್ ನಾನು ರಿಮೂವ್ ಮಾಡಿದ್ದೀನಿ, ಅದು LED ಇನ್ಸ್ಟಾಲ್ ಮಾಡೋಣ ಅಂತ. ಅದು ಬಲ್ಪು ಹಾಳಾಗಿತ್ತು ಲಾಸ್ಟ್ ಟೈಮು, ಅದಕ್ಕೆ LED ಇನ್ಸ್ಟಾಲ್ ಮಾಡೋಣ ಅಂತ ನಾನು ಬಲ್ಪು ಹಾಕಿಲ್ಲ ಅದಕ್ಕೆ. ನೋಡಿ, ಅಲ್ಲಿ ಹೆಡ್ಲೈಟ್ ಬರುತ್ತೆ, ಪಾರ್ಕಿಂಗ್ ಲೈಟ್ ಬರ್ತಲ್ಲ. ನೋಡಿ, ಇದು 5ನೇ ಸ್ಕ್ರೂ. ಇದು ತೆಗಿಬೇಕಾದ್ರೆ ನಿಮಗೆ ಲೆಂತ್ ಸ್ಕ್ರೂ ಇರಬೇಕು, ಮತ್ತು ಅದು ಲೂಸ್ ಆದಮೇಲೆ ನೀವು ಅದನ್ನ ಹುಷಾರಾಗಿ ಕೈಯಿಂದ ತೊಗೊಳ್ಬೇಕು, ಇಲ್ಲಾಂದರೆ ಒಳಗೆ ಇದ್ರಲ್ಲಿ ಹೋಗ್ಬಿಡುತ್ತೆ, ಮುಂದೆಗಡೆ ಪ್ಯಾನಲಲ್ಲಿ ಹೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ನೋಡಿ, ಮೇಲ್ಗಡೆ ಲಾಕ್ ಇದೆ, ಲಾಕ್ ಓಪನ್ ಮಾಡ್ತಾಯಿದ್ದೀನಿ. ಕೆಳಗಡೆ ಏನೂ ಲಾಕ್ ಇಲ್ಲ, ಮೇಲ್ಗಡೆ ತೆಗಿಬೇಕಾದ್ರೆ ಮಾತ್ರ ಲಾಕ್ ಇರುತ್ತೆ ಆ ಕಡೆ ಈ ಕಡೆ. ನೋಡಿ, ಓಪನ್ ಮಾಡಿದೆ. ನೋಡಿ, ಈಗ ಪಾರ್ಕಿಂಗ್ ಲೈಟ್ ಹೋಲ್ಡ್ರನ್ನ ತೊಗೊಳ್ತೀನಿ. ಫಸ್ಟ್ LED ಬಲ್ಬ್ ತೊಗೊಳ್ತೀನಿ. ನೋಡಿ, LED ಬಲ್ಬ್ ಇಟ್ಟಿದ್ದೀನಿ. LED ಸೆಟ್ಟು ಬರುತ್ತೆ, ಅದು ತೊಗೊಂಡ್ರೆ 2 ಪೀಸ್ ತೊಗೊಳ್ಬೇಕು, ಒಂದು ಸೆಟ್ ಬರುತ್ತೆ. ನಾನು ಅದರಲ್ಲಿ 2ರಲ್ಲಿ ಒಂದು ತೊಗೊಂಡಿದ್ದೀನಿ. ನೋಡಿ, ಒಂದು LEDನ ನಾನು ನೋಡಿ ಪಾರ್ಕಿಂಗ್ ಲೈಟು ಹೋಲ್ಡ್ರ್ ಇದೆ, ಅದು ನೋಡಿ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಅದು ಪಿನ್ನು ಕನೆಕ್ಟ್ರ್ ಇದೆಯಲ್ಲ, ತುಂಬ ಸ್ಟ್ರಾಂಗ್ ಇದೆ, ಅದು ತುಂಬ ಟೈಟ್ ಇದೆ, ಲೂಸ್ ಕನೆಕ್ಷನ್ ಏನಿಲ್ಲ. ನೋಡಿ, ಗಾಡಿ ಸ್ಟಾರ್ಟ್ ಮಾಡಿ ನಾನು ಸೆಲ್ಫ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡೋಣ ಫಸ್ಟ್ ಹಾಕೋದಕ್ಕೆ ಮುಂಚೆ. ನೋಡಿ, ಹೆಡ್ಲೈಟು ಆನ್ ಆಯಿತು, ಪಾರ್ಕಿಂಗ್ ಲೈಟ್ ಆನ್ ಆಗಿಲ್ಲ. ಮೋಸ್ಟ್ಲಿ ಅದು ಉಲ್ಟಾ ಆಗಿರುತ್ತೆ, ಪ್ಲಸ್ ಮೈನಸ್ ಇರುತ್ತೆ LEDಲಿ. ಓಕೆನಾ, ನೋಡಿ, ಇವಾಗ ಬರ್ತಾಯಿದೆ. ನೋಡಿ, ಎಷ್ಟು ಬ್ರೈಟಾಗಿ ಬರ್ತಾಯಿದೆ. ನೋಡಿ, ಅದನ್ನ ಡೂಮಲ್ಲಿ ಫಿಕ್ಸ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ರೀ. ನೋಡಿ, ತುಂಬ ಪವರ್ಫುಲ್ಲಾಗೂ ಇದೆ, ಬ್ರೈಟಾಗೂ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಹೆಡ್ಲೈಟ್ಗೆ ಅದಕ್ಕೆ ಕಾಂಬಿನೇಷನ್ ಸಖತ್ತಾಗಿದೆ. ಅದು ಬ್ಲೂ ಕಲರ್ ಇರೋದ್ರಿಂದ. ನೋಡಿ, ಇವಾಗ ಮೊಬೈಲ್ ಹೋಲ್ಡ್ರದ್ದು ಕನೆಕ್ಟರ್ ತೊಗೊಂಡಿದ್ದೀನಿ. ನೋಡಿ, ಗ್ರೌಂಡಿಂಗ್ ಅಲ್ಲಿ ಕನೆಕ್ಟ್ ಆಗಿದೆ. ಪಾಸಿಟಿವ್ ಬಂದು ಬ್ರೇಕ್ ಲಿವರ್ ಪಾಸಿಟಿವ್ ಬರ್ತಾ ಅಲ್ಲಿ ಕನೆಕ್ಟ್ ಆಗಿದೆ, ಅಲ್ಲಿ ಆ ಥರ ಕನೆಕ್ಷನ್ ಹೋಗುತ್ತೆ ಈಚೆಗೆ. ನಾನು ಕನೆಕ್ಟರ್ ಹಾಕ್ಕೊಂಡಿದ್ದೀನಿ, ಬೆಳೆದು ಹೋದಾಗ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೋಲ್ಡ್ರನ್ನ. ಓಕೆನಾ, ಇವಾಗ ನೋಡಿ, ಪಾರ್ಕಿಂಗ್ ಲೈಟ್ ಇತ್ತಲ್ಲ, ಅದನ್ನ ಮೀಟ್ರಿಗೆ ಒಂದು ಲೈಟ್ ಹಾಕ್ತಾಯಿದ್ದೀನಿ, ಸೇಮ್ ಅದೇ ಕಲರು, ಬ್ಲೂ ಕಲರು. ಮೊದಲು ವೈಟ್ ಕಲರ್ ಇತ್ತು, ವೈಟ್ ಕಲರು ಅಷ್ಟು ಲುಕ್ ಇರೋಲ್ಲ ಅಂತ ಬ್ಲೂ ಕಲರ್ ಹಾಕ್ತಾಯಿದ್ದೀನಿ. ಒಂದು ಸೈಡ್ ವೈಟ್ ಇದೆ, ಒಂದು ಸೈಡ್ ಬ್ಲೂ ಇದೆ. ನೋಡಿ, ಮೀಟ್ರ್ ತೋರಿಸ್ತೀನಿ ಬನ್ನಿ. ನೋಡಿ, ಈ ಕಡೆ ವೈಟ್ ಇದೆ, ಆ ಕಡೆ ಸೈಡ್ ಬ್ಲೂ ಇದೆ. ನೋಡಿ, ಎಷ್ಟು ನೈಟಾಗಿ ಕಾಣಿಸುತ್ತೆ. ನೈಟ್ ಹೊತ್ತು ಇನ್ನೂ ಸಖತ್ತಾಗಿ ಕಾಣಿಸುತ್ತೆ, ವೈಟು ಮತ್ತು ಬ್ಲೂ ಇರೋದ್ರಿಂದ. ನೋಡಿ, ಆನ್ ಮಾಡಿ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಬ್ಲೂ ಕಲರ್ ಹೆಂಗಿದೆ.